ನಾವೆಲ್ಲರೂ ಇಂದು ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವಂತಹ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಗಣರಾಜ್ಯೋತ್ಸವವನ್ನು ಆಚರಿಸಲು ಈ ಸುಂದರವಾದಂತಹ ಕ್ಷಣದಲ್ಲಿ ಒಗ್ಗೂಡಿದ್ದೇವೆ. ಪ್ರೀತಿಯ ಸಹೋದರರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ಭಾರತದ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂತು. ಈ ಸುಂದರವಾದಂತಹ ಭಾರತ ದೇಶವು 1947 ಆಗಸ್ಟ್ 15ರಂದು ಬ್ರಿಟಿಷರ ಬಂಧನದಿಂದ ಸ್ವಾತಂತ್ರ್ಯಗೊಂಡರೂ ನಮ್ಮನ್ನು ಆಳುವಂತಹ ಕಾನೂನಿನ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ಆಗಸ್ಟ್ 29ರಂದು ನಮ್ಮದೇ ಆದಂತಹ ಸಂವಿಧಾನವನ್ನು ರೂಪಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿಯು ಸಿದ್ಧಪಡಿಸಿದಂತಹ ಕರಡನ್ನು ನವೆಂಬರ್ 2, 1947ರಂದು ವಿಧಾನಸಭೆಯಲ್ಲಿ ಮಂಡಿಸಿ ಸುದೀರ್ಘ ಚರ್ಚೆಗಳ ನಂತರ ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಆದ್ದರಿಂದಲೇ ನವೆಂಬರ್ 26ರಂದು ಸಂವಿಧಾನದ ದಿನವನ್ನಾಗಿ ಆಚರಿಸುತ್ತಾರೆ. ಆದರೆ ಅನೇಕ ಪರಿಷ್ಕರಣೆ ಮತ್ತು ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು 1950 ಜನವರಿ 26ರಂದು ಸಂಪೂರ್ಣವಾಗಿ ಜಾರಿಗೆ ಬಂತು. ಈ ದಿನವನ್ನೇ ನಾವು ಗಣರಾಜ್ಯೋತ್ಸವ ಎಂದಾಗಿ ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ಎಂದರೆ, ಗಣ ಎಂದರೆ ಪ್ರಜೆ, ರಾಜ್ಯ ಎಂದರೆ ಸಂವಿಧಾನದ ಭಾಷೆಯಲ್ಲಿ ಪ್ರಭು ಎಂದರ್ಥ. ಪ್ರಜೆಗಳ ಪ್ರಭು ಇರುವಂತಹ ರಾಷ್ಟ್ರದಲ್ಲಿ ಇಲ್ಲಿ ಪ್ರಜೆಗಳೇ ತಮ್ಮ ಪ್ರತಿನಿಧಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾರೆ. ಆಯ್ಕೆ ಆದವರು ಪ್ರಜೆಗಳ ಹಿತಕ್ಕೆ ಬೇಕಾಗಿಯೇ ದುಡಿಯಬೇಕಾಗುತ್ತದೆ. ಪ್ರೀತಿಯ ಸಹೋದರರೇ, ಭಾರತದ ಸಂವಿಧಾನವು ಕೇವಲ ಕಾನೂನಿನ ಪುಸ್ತಕವಲ್ಲ, ಅದು ಭಾರತದ ಆತ್ಮ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು, ಸಂವಿಧಾನ ಕೇವಲ ಕಾಗದದಲ್ಲೇ ಉಳಿಯಬಾರದು, ಅದು ನಮ್ಮ ನಡವಳಿಕೆಯಲ್ಲಿ ಜೀವಂತವಾಗಬೇಕು. ಅದು ಬಲಿಷ್ಠರಿಗೆ ಮಾತ್ರವಲ್ಲ, ಅದು ದುರ್ಬಲರಿಗೆ ಧೈರ್ಯ ನೀಡುವಂತಹ ವ್ಯವಸ್ಥೆ ಆಗಬೇಕು. ಅದೆಲ್ಲವೂ ಸಂವಿಧಾನದ ಮೂಲಕ ಸಾಕಾರಗೊಳ್ಳಬೇಕಾಗಿದೆ. ಇಂದು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಕ್ಷೇತ್ರಗಳಲ್ಲಿ ವಿಶ್ವದ ಗಮನ ಸೆಳೆಯುತ್ತಿದೆ. ಭಾರತದ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಹೇಳಿದರು, ಇಂಡಿಯಾ ಇಸ್ ಎ ನೇಷನ್ ಇನ್ ದ ಮೇಕಿಂಗ್. ಅಂದ್ರೆ ಭಾರತ ಇನ್ನು ರೂಪುಗೊಳ್ಳುತ್ತಿರುವಂತಹ ರಾಷ್ಟ್ರ, ಅದನ್ನು ರೂಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ಇನ್ನೊಂದೆಡೆ ನಿರುದ್ಯೋಗ, ಶಿಕ್ಷಣದ ಅಸಾಮರತೆ, ಸಾಮಾಜಿಕ ಮಾಧ್ಯಮಗಳ ದುರುಪಯೋಗ ಮತ್ತು ದೇಶದ ಮನೋಭಾವ, ಇದು ನಮ್ಮ ಮುಂದೆ ನಿಂತಿರುವಂತಹ ದೊಡ್ಡದಾದಂತಹ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಾದಂತಹ ನಾವು ಕೇವಲ ಉದ್ಯೋಗ ಹುಡುಕುವವರಾಗಬಾರದು, ನಾವು ಜವಾಬ್ದಾರಿತ ನಾಗರಿಕರಾಗಬೇಕು. ಭಾರತದ ರಾಷ್ಟ್ರಪತಿ ಆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯುವ ಜನತೆಗೆ ಹೇಳಿದರು, ದ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಯೂತ್. ಅಂದರೆ ಭಾರತದ ಭವಿಷ್ಯ ನಮ್ಮ ಚಿಂತನೆಗಳು, ನಮ್ಮ ಕಾರ್ಯಗಳಲ್ಲಿ ಅಡಗಿದೆ. ಇಂದು ಗಣರಾಜ್ಯೋತ್ಸವದ ಪವಿತ್ರವಾದಂತಹ ಕ್ಷಣದಲ್ಲಿ ಪ್ರತಿಜ್ಞೆ ಮಾಡೋಣ, ಜಾತಿ, ಧರ್ಮ, ಭಾಷೆ ಮೀರಿದ